ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧ್ಯಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಿನ್ನೆ 14 ಜುಲೈ 2024 ನಡೆದ BMTC ಕಂಡಕ್ಟರ್ KK ವೃಂದದ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸಂಭಾವ್ಯ ಕೀ ಉತ್ತರಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಮುಂದಿನ ಒಂದು ಸೆಷನಲ್ಲಿ ಕಮ್ಯುನಿಕೇಷನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಮಯೂರವರ್ಮನು ಕೆರೆಯನ್ನು ನಿರ್ಮಿಸಿರುವ ಮತ್ತು ದುರಸ್ತಿಗೊಳಿಸಿರುವುದರ ಉಲ್ಲೇಖವಿರುವ ಶಾಸನ ಯಾವುದು? ಈ ಮಯೂರವರ್ಮನು ಈ ಕೆರೆಯನ್ನು ನಿರ್ಮಿಸ್ತಾನೆ ಮತ್ತು ಅದರ ಒಂದು ರಿಪೇರಿಯನ್ನು ಮಾಡಿಸ್ತಾನೆ. ಸೊ ಇದರ ಒಂದು ಡಿಟೇಲ್ ಆಗಿ ಮಾಹಿತಿ ಇರುವುದು ತಾಳಗುಂದ ಶಾಸನದಲ್ಲಿ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಪಟ್ಟಿ 1 ಪತ್ರಿಕೆ, ಪಟ್ಟಿ 2 ಸ್ಥಳ. ಅರುಣೋದಯ ಇದು ಎಲ್ಲಿ ಆಯ್ತಪ್ಪ? ಮೊಟ್ಟ ಮೊದಲ ಪತ್ರಿಕೆ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯಿತು. ಅರುಣೋದಯ ಬೆಂಗಳೂರು. ಓಕೆ, ನೆಕ್ಸ್ಟ್ ಚಂದ್ರೋದಯ ಧಾರವಾಡ. ಕರ್ನಾಟಕ ವಾರ್ತಾ ಇದು ಬಿಜಾಪುರ. ಕರ್ನಾಟಕ ಪ್ರಕಾಶಕ ಮೈಸೂರು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಆಪ್ಷನ್ ನಂಬರ್ 3 ಆಗುತ್ತೆ. ಓಕೆನಾ? ಆಪ್ಷನ್ 3 ಇಸ್ ರೈಟ್. ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ ದೊರೆ ಯಾರು? ಕರ್ನಾಟಕದಲ್ಲಿ ರೇಷ್ಮೆ ಬೆಳೆಯನ್ನು ಪರಿಚಯಿಸಿದ ದೊರೆ ಟಿಪ್ಪು ಸುಲ್ತಾನ್. ಮುಚ್ಚಿದ ಕೋಣೆಯಲ್ಲಿ ವಿದ್ಯುತ್ ಸಂಪರ್ಕ ಹೊಂದಿರುವ ರೆಫ್ರಿಜರೇಟರ್ ಇದ್ದು ಅದರ ಬಾಗಿಲು ತೆರೆದಿರುತ್ತದೆ. ಆಗ ಕೋಣೆಯ ಉಷ್ಣತೆಯು ಹೆಚ್ಚಾಗುತ್ತದೆ. ವಿದ್ಯುದರ್ಶಕ ಉಪಕರಣವನ್ನು ಇಲೆಕ್ಟ್ರೋಸ್ಕೋಪ್ ಯಾವುದನ್ನು ಪತ್ತೆ ಹಚ್ಚಲು ಬಳಸಲಾಗುವುದು? ಯಾವುದಪ್ಪ? ವಿದ್ಯುತ್ ಆವೇಶ. ಸೌರಕೋಶಗಳಲ್ಲಿ ಬಳಸುವ ಧಾತು ಸಿಲಿಕಾನ್, ಯಾಕಂದರೆ ಇದು ಸೆಮಿ ಕಂಡಕ್ಟರ್. ಯಾವ ಕಿರಣಗಳನ್ನು ಪತ್ತೆ ಹಚ್ಚಲು ಥರ್ಮೋಫೈಲ್ಗಳನ್ನು ಬಳಸುತ್ತಾರೆ? ಅವಕೆಂಪು ಕಿರಣ ಅಥವಾ ಅವಗೆಂಪು. ಓಕೆ, ಇನ್ಫ್ರಾರೆಡ್ ರೇಸ್. 20 ಹರ್ಟ್ಸ್ಗಳಿಂದ ಕಡಿಮೆ ಆವರ್ತನ ಇರುವ ಶಬ್ದಗಳನ್ನು ಅವಧ್ವನಿಗಳೆಂದು ಕರೆಯುತ್ತಾರೆ. ಓಕೆ, ನೆಕ್ಸ್ಟ್, ಆವರ್ತಕ ಕೋಷ್ಟಕದಲ್ಲಿ ಪರಮಾಣುವಿನ ಸಂಖ್ಯೆ 99 ಇರುವ ಧಾತು ಯಾವುದು? ಐನ್ಸ್ಟೀನಿಯಂ. ವಿಟಮಿನ್ B12 ನಲ್ಲೇ ಇರುವ ಒಂದು ಲೋಹ ಯಾವುದು? ಕೋಬಾಲ್ಟ್. ಕೆಳಕಂಡ ಯಾವ ಕ್ರಿಯೆಯು ರಾಸಾಯನಿಕ ಬದಲಾವಣೆಯಾಗಿರ್ತದೆ? ರಾಸಾಯನಿಕ ಬದಲಾವಣೆ ಅಂದರೆ ಯಾವುದಪ್ಪ ಇಲ್ಲಿ? ಇಲ್ಲಿ ಮಂಜುಗಡ್ಡೆ ಕರಗುವುದು. ಓಕೆ, ಈ ಕೆಳಕಂಡ ಯಾವ ದ್ರಾವಣವು ಟಿಂಡಾಲ್ ಪರಿಣಾಮವನ್ನು ಉಂಟು ಮಾಡುತ್ತದೆ? ಸ್ಟಾರ್ಚ್ ದ್ರಾವಣ. ಈ ಕೆಳಕಂಡ ನಾರುಗಳ ಜೋಡಿಗಳಲ್ಲಿ ಯಾವ ಜೋಡಿಯು ನೈಸರ್ಗಿಕ ನಾರುಗಳಲ್ಲ? ನೈಸರ್ಗಿಕ ಅಲ್ಲ ಇವು. ನೈಲಾನ್ ಮತ್ತು ಅಕ್ರಿಲಿಕ್ ಇವು ಕೆಮಿಕಲ್, ರಾಸಾಯನಿಕ. ಓಕೆ, ನೆಕ್ಸ್ಟ್, ಎ ಮತ್ತು ಬಿ ವರಮಾನದ ಅನುಪಾತವು ಈಗ ನೋಡಿ, ಎ ಮತ್ತು ಬಿ ಇದ್ದು 5:6 ಇದೆ ವರಮಾನ. ಅವರ ವೆಚ್ಚದ ಅನುಪಾತವು ವೆಚ್ಚ ಎಷ್ಟಿದೆಯಪ್ಪ? 3:4 ಇದೆ. ಅಂದರೆ ಎಕ್ಸ್ಪೆಂಡಿಚರ್ ಇದು. ಅವರ ವರಮಾನ ಇದು. ಇನ್ಕಮ್. ಪ್ರತಿಯೊಬ್ಬರು 3 ಲಕ್ಷ ರೂಪಾಯಿ ಉಳಿತಾಯ ಮಾಡಿದರೆ
ಅನುಕ್ರಮವಾಗಿ ಅವರ ವರಮಾನವೆಷ್ಟು. ಇಲ್ಲಿ ನಾನೇನು ಹೇಳ್ತೀನಿ, ಎದು ಇನ್ಕಮ್ ಎಷ್ಟು 5 ಇದೆ, ಎದು ಎಕ್ಸ್ಪೆಂಡಿಚರ್ ಎಷ್ಟು 3 ಇದೆ. ಅಂದರೆ ಡಿಫ್ರೆನ್ಸ್ ಎಷ್ಟು ಉಳಿತು, 2 ಉಳಿತು. 2 ಉಳಿತು ಅಂದರೆ ಎಷ್ಟು, 2 ಸೇವಿಂಗ್ ಆಗಿದೆ. ಇಲ್ಲಿ ಎಷ್ಟಾಗಿದೆ, ರಿಯಲ್ ಆಗಿ 3 ಲ್ಯಾಕ್ ಆಗಿದೆ. ಸೊ 3 ಲ್ಯಾಕ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಒನ್ ಈಕ್ವಲ್ ಏನಾಗತ್ತಾ, 1,50,000 ಆಗತ್ತೆ. ಇಲ್ಲಿ ಬಿದು ನೋಡಿ, ಬಿದು ಕೂಡ 2 ಡಿಫ್ರೆನ್ಸ್ ಬರುತ್ತೆ, 6 - 4. ಓಕೆ, ಇದು 1,50,000 ಇದ್ದದ್ದನ್ನು ನೀವೇನು ಮಾಡ್ತೀರಾ, ಈಗ ಈ 5 ಮತ್ತು 6ಗೆ ಮಲ್ಟಿಪ್ಲೈ ಮಾಡ್ತೀರಾ. ಈಗ 5 ಮತ್ತು 6ಗೆ ಮಲ್ಟಿಪ್ಲೈ ಮಾಡಿದಾಗ 1,50,000 5ಗೆ ಮಲ್ಟಿಪ್ಲೈ ಮಾಡಿದ್ರೆ 15 × 5 ಎಷ್ಟಾಗತ್ತಾ, 75 ಆಗತ್ತಾ. ಓಕೆ, 75 ಅಂದರೆ 7,50,000. 7,50,000 ಒಂದು 6 ಮಲ್ಟಿಪ್ಲೈ ಮಾಡಿದ್ರೆ 90 ಆಗತ್ತೆ, ಅಂದರೆ 9 ಲಕ್ಷ. ಸೊ ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ಭಾರತದ 18ನೇ ಲೋಕಸಭೆಯಲ್ಲಿ ಹಂಗಾಮಿ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಹಂಗಾಮಿ, ಇಲ್ಲಿ ನೋಡಿ, ಓಂ ಬಿರ್ಲಾ ಕೊಟ್ಟಿದ್ದಾರೆ, ವೀರೇಂದ್ರ ಸಿಂಗ್ ಕೊಟ್ಟಿದ್ದಾರೆ, ಮತ್ತು ರಮೇಶ್ ಕುಮಾರ್ ಕೊಟ್ಟಿದ್ದಾರೆ, ಮತ್ತು ಭರ್ತೃಹರಿ ಮಹತಾಬ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಭರ್ತೃಹರಿ ಮಹತಾಬ್ ಆಗುತ್ತೆ. ಅಮೋಘ ವರ್ಷನು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನು ಎಂದು ವರ್ಣಿಸಿದ ಪ್ರವಾಸಿಗ ಯಾರು? ಯಾರು ಅಂದರೆ ಸುಲೈಮಾನ್. 22ರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ 4 ಅಂಕಿ ಅತಿ ಚಿಕ್ಕದಾದ ಸಂಖ್ಯೆಯು ಯಾವುದು? 1012. ಅಂದರೆ ಈಗ 1012 ಇದು ಮಾಡಿ ನೋಡಿ, 22 ಇಂದ 22 ಮಾಡಿದ್ರೆ 2 1 2 ಇಲ್ಲ ಕಡೆ 11 2 11 ಬದಲೇ 99 ಆಯ್ತಂದ್ರೆ 2 ಉಳಿತು. 11 1 11 11 2 ಆಯಿತಾ, 2 6 46 ಬರುತ್ತೆ ಆನ್ಸರ್. ಓಕೆ, 280 ಪುರುಷರಿಗೆ 20 ದಿನಗಳಿಗೆ ಸಾಕಾಗುವಷ್ಟು ಅಕ್ಕಿ ಇದೆ. 18 ದಿನಗಳ ನಂತರ 200 ಪುರುಷರು ಸ್ಥಳವನ್ನು ತೊರೆಯುತ್ತಾರೆ. ಉಳಿದ ಅಕ್ಕಿ ಉಳಿದ ಪುರುಷರಿಗೆ ಎಷ್ಟು ದಿನಗಳವರೆಗೆ ಸಾಕಾಗುತ್ತದೆ? ಈಗ 280 ಪುರುಷರಿಗೆ 20 ದಿನಗಳಿಗೆ ಸಾಕಾಗುವಷ್ಟು ಅಕ್ಕಿ ಐತೆ ಅಂತ ಹೇಳಿದ್ದಾರೆ. 18 ದಿನಗಳ ನಂತರ 200 ಪುರುಷರು ಹೋಗ್ತಾರೆ, ಅಂದ್ರೆ 2 ಡೇಸ್ ಉಳಿತೈತಿ. ಅದರಾಗ ಓನ್ಲಿ 80 ಮೆಂಬರ್ಸ್ ಉಳಿತಾರೆ. ಅಂದ್ರೆ ಈ 80 ಮೆಂಬರ್ಸಿಗೆ ಈ 2 ಡೇಸ್ ಆಗುವಷ್ಟು ಏನೋ ಒಂದು ದಿನ ಐತಲ್ಲ, ಅದು ಎಷ್ಟು ದಿನಗಳವರೆಗೆ ಸಾಕಾಗ್ತದೆ ಅಂತ ಕೇಳಿದ್ದಾರೆ. ಸೊ ಅದು ಏನು ಬರುತ್ತಪ್ಪ, 7 ದಿನಗಳು. ನೆಕ್ಸ್ಟ್, ಒಂದು ಸಂಖ್ಯೆಯು 11 ಮತ್ತು 15ರ ಈ 2 ಸಂಖ್ಯೆಗಳಿಂದ ಭಾಗಿಸಲ್ಪಟ್ಟರೆ ಅದು ಅವಶ್ಯಕವಾಗಿ 11 15ರಿಂದ ಭಾಗಿಸಲ್ಪಡುತ್ತದೆ. ಕರೆಕ್ಟು. ನೆಕ್ಸ್ಟ್, ಒಂದು ದಿನ ಮಹೇಶನು ಮನೆಯನ್ನು ಬಿಟ್ಟು ದಕ್ಷಿಣದ ಕಡೆಗೆ ನೋಡಿ 10 ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾನೆ. 10 ಮಾಡಿ ಬಲಗಡೆ ತಿರುಗಿ 5 ಕಿಲೋಮೀಟ್ರ್ ಹೋಗ್ತಾನೆ. ಮತ್ತು ಬಲಗಡೆ ತಿರುಗಿ 10 ಕಿಲೋಮೀಟ್ರ್ ಹೋಗ್ತಾನೆ. ಆಮೇಲೆ ಎಡಗಡೆ ತಿರುಗಿ 8 ಕಿಲೋಮೀಟ್ರ್ ಹೋಗ್ತಾನೆ. ಹಾಗಾದರೆ ಅವನು ನೇರವಾಗಿ ಮನೆಯನ್ನು ತಲುಪಲು ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕು? ಅವನ ಮನೆ ಇಲ್ಲಿದೆ. ಓಕೆ, ಇದು ನೇರ, ಇದು ಎಷ್ಟಿದೆ? 5 ಕಿಲೋಮೀಟರ್. ಅಂದರೆ ಇದು 5 ಆಗುತ್ತೆ. 8 + 5 13 ಕಿಲೋಮೀಟರ್. 13 ಈಸ್ ರೈಟ್. ಈ ಸಂಖ್ಯಾ ಶ್ರೇಣಿಯ ಮುಂದಿನ ಅಂಕಿಯನ್ನು ಕಂಡುಹಿಡಿಯಿರಿ. ಈಗ ನೋಡಿ, 4 ಇದೆ, 1 ಇದೆ, 4 ನೆಕ್ಸ್ಟ್ 1.
ಅಂದರೆ ಈ ಫೋರ್ಗೆ ಡಿವೈಡೆಡ್ ಬೈ 4 ಮಾಡಿದ್ದಾರೆ. ಇದಕ್ಕೆ ಮಾಡಿದಾಗ 1/4 ಆಗುತ್ತೆ. ಇದಕ್ಕೆ ಡಿವೈಡೆಡ್ ಬೈ 4 ಮಾಡಿದಾಗ 16 ಆಗುತ್ತೆ. ಇದು 1/16, ಇದಕ್ಕೆ 1/4 ಮಾಡಿದ್ರೆ ಎಷ್ಟಾಗುತ್ತೆ? 16 4 64, ಅಂದರೆ 1/64 ಆಗುತ್ತೆ. ಓಕೆನಾ? ಭಾರತದಲ್ಲಿ ಮೊದಲ ಸಹಕಾರಿ ಕಾನೂನನ್ನು ಯಾವಾಗ ಪರಿಚಯಿಸಲಾಯಿತು? 1904. ಸುಮಾರು 47 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದು ಅದು ಈಗ ಅಳಿದು ಹೋಗಿರುವ ಹಾವಿನ ಹೆಸರೇನು? ವಾಸುಕಿ ಇಂಡಿಕಸ್. ಹುಟ್ಟುವಾಗ ಮಾನವನ ಅಸ್ಥಿಪಂಜರದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಹುಟ್ಟುವಾಗ ಎಷ್ಟಿರ್ತಾವಪ್ಪ? ಈಗ ಒಬ್ಬ ಒಂದು ಅಡಲ್ಟ್ ಈ ಒಂದು ಪ್ರೌಢಾವಸ್ಥೆಯಲ್ಲಿ ಏನಾಗ್ತಾವ? 206 ಇರ್ತಾವೆ. ಓಕೆ, ಬಟ್ ಒಂದು ಹುಟ್ಟುವಾಗ ಎಷ್ಟಿರ್ತಾವಪ್ಪ ಅಂದ್ರೆ ಅದು 305 ಇರ್ತಾವೆ. ಓಕೆನಾ? 305. ನೆಕ್ಸ್ಟ್, ಭಾರತ ಸರ್ಕಾರವು ಈ ಕೆಳಗಿನ ಯಾವ 305 ಕರೆಕ್ಟ್. ಭಾರತ ಸರ್ಕಾರವು ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಮಾಡಿದ ಗಮನಾರ್ಹ ಕೊಡುಗೆಗೆ ಅಮೃತಾ ದೇವಿ ಬಿಷ್ಣೋಯ್ ರಾಷ್ಟ್ರೀಯ ಪುರಸ್ಕಾರವನ್ನು ಸ್ಥಾಪಿಸಿದೆ? ವನ್ಯಜೀವಿ ಸಂರಕ್ಷಣೆ. ಓಕೆ, ನೆಕ್ಸ್ಟ್, ಮೆದುಳಿನ ಯಾವ ಭಾಗವು ನಮ್ಮ ದೇಹದ ಸ್ನಾಯುವಿನ ಚಟುವಟಿಕೆಗಳ ಸಮತೋಲನ ಮತ್ತು ಸಮನ್ವಯವನ್ನು ನಿಯಂತ್ರಿಸುತ್ತದೆ? ಸೆರೆಬೆಲ್ಲಮ್. ಓಕೆ, ಒಬ್ಬ ಮಹಿಳೆಯು ಈ ಬಣ್ಣದ ಕುರುಡುತನದಿಂದ ಬಳಲುತ್ತಿದ್ದು ಆಕೆಯ ಗಂಡನ ದೃಷ್ಟಿಯು ಸರಿಯಾಗಿದ್ದರೆ ಭವಿಷ್ಯದಲ್ಲಿ ಅವರಿಗೆ ಹೆಣ್ಣು ಮಗು ಜನಿಸಿದ ಪಕ್ಷದಲ್ಲಿ ಆ ಮಗುವಿಗೆ ಬಣ್ಣ ಕುರುಡುತನ ಬರುವ ಸಾಧ್ಯತೆ ಎಷ್ಟಿರ್ತದ? 100%. ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಮಂಡಿಸಿಲ್ಲ? ಇದು ಎಲ್ಲ ಬಳಸಿದ್ದಾನೆ. ಇದು ಎಲ್ಲ ಬಳಕೆ ಮತ್ತು ನೇರ ಬಳಕೆ ಸಿದ್ಧಾಂತ. ಮಾನವ ಪ್ರಭೇದದ ಹೋಮೋಸೆಪಿಯನ್ ಆನುವಂಶಿಕ ಹೆಜ್ಜೆ ಗುರುತನ್ನು ಎಲ್ಲಿಂದ ಪತ್ತೆ ಹಚ್ಚಲಾಗಿದೆ? ಆಫ್ರಿಕನ್ ಮೂಲ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶ? ಅಂದರೆ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಯಾವುದು? ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಓಕೆನಾ? ನೆಕ್ಸ್ಟು, ಕೊಟ್ಟಿರುವ ಶ್ರೇಣಿಗಳಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇದೇನು ಕೊಟ್ಟಿದ್ದಾರೆ ನೋಡಿಪ್ಪ. 1 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, ಡ್ಯಾಶ್ 8 13 21. ಅಂದರೆ ಇಲ್ಲಿ ನೋಡಿ, ಇದರಲ್ಲಿ ಡಿಫ್ರೆನ್ಸು ಏನೆಲ್ಲ 0 ಇದೆ. ಇದರಲ್ಲಿ 1 2 ಒಳಗೆ +1 ಇದೆ. ಓಕೆ, ಇಲ್ಲಿ +1 ಇದೆ, ಇಲ್ಲಿ +5 ಇದೆ, ಇಲ್ಲಿ +7 ಇದೆ. ಐ ಹೋಪ್ ಇಲ್ಲಿ +3 ಅಂದರೆ 1 1 3 5 7 ಇವೆಲ್ಲ ಏನಪ್ಪ ಪ್ರೈಮ್ ನಂಬರ್ಸ್ ಇದ್ದಾವೆ. ಇವುಗಳನ್ನು ಆ್ಯಡ್ ಮಾಡಿದ್ರೆ ಈಗ 3 ಒಳಗೆ 3 ಆ್ಯಡ್ ಮಾಡಿದ್ರೆ 6 ಆಗುತ್ತೆ. ಸೊ ಈಗ ಇಲ್ಲಿ ಆನ್ಸರ್ 6 ಬರ್ಬೋದು. ಓಕೆ, ಐ ಆಮ್ ನಾಟ್ ಶ್ಯೂರ್, ಬಟ್ 6 ಇದೆ ಅಂತ ನನಗೆ ಅನಿಸುತ್ತೆ. ಓಕೆ, ನೆಕ್ಸ್ಟು, ಕೆಳಗಿನವುಗಳನ್ನು ಹೊಂದಿಸಿರಿ. ಬಂಟು ಮಂದಿ ಕೆನಿಯಾದಲ್ಲಿರ್ತಾರೆ. ಸಕಾಯ್ ಮಲೇಷಿಯಾ. ಎಸ್ಕಿಮೋ ಟಂಡ್ರಾ ಪ್ರದೇಶ್. ಹೋಪಿ ಉತ್ತರ ಅಮೆರಿಕದ ಅರಿಜೋನಾ. ಆಪ್ಷನ್ 2 ಕರೆಕ್ಟ್. ಓಕೆ,
ನೆಕ್ಸ್ಟ್ ಪ್ರಾಕೃತಿಕ ವಿಪತ್ತು ವಿಧಗಳು. ಪ್ರಾಕೃತಿಕ ವಿಪತ್ತು. ಓಕೆ, ಸೊ ಇಲ್ಲಿ ಭೂ ಸ್ವಾಭಾವಿಕ, ಇದು ಸುನಾಮಿ. ಸುನಾಮಿ ಭೂ ಸ್ವಾಭಾವಿಕ. ನೆಕ್ಸ್ಟ್ ಜಲ ಸಂಬಂಧಿತ, ಇವು ಪ್ರವಾಹಗಳು. ವಾಯುಗುಣ ಆಧಾರಿತ ಬರಗಾಲ. ಜೈವಿಕ ಸಾಂಕ್ರಾಮಿಕ ರೋಗಗಳು. ಆಪ್ಷನ್ 1 ಇಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕೆಳಗಿನ ಏನಿಂದ ಡಿ ಕುರಿತು ಯಾವ ಹೇಳಿಕೆ ಸರಿಯಾಗಿದೆ? ಉಜ್ಬೇಕಿಸ್ತಾನ್, ಅರ್ಮೇನಿಯಾ, ತುರ್ಕಮೆನಿಸ್ತಾನ್, ಕಿರ್ಗಿಸ್ತಾನ್ ಇವೆಲ್ಲ ಏನದವಪ್ಪ? ಎಲ್ಲ ಭೂ ಆವೃತ ರಾಷ್ಟ್ರಗಳು. ಅಂದರೆ ಎಲ್ಲವೂ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಇದ್ದಾವೆ. ಈ ಕೆಳಗಿನ ಯಾವುದು ಕೃಷ್ಣಾ ನದಿ ಉಪನದಿ ಅಲ್ಲ? ಘಟಪ್ರಭಾ ಇದೆ, ದೂಧಗಂಗಾ ಇದೆ, ಪಂಚಗಂಗಾ ಇದೆ, ಬಟ್ ಲೋಕಭವಾನಿ ಇಲ್ಲ. ನೆಕ್ಸ್ಟ್ ಕರ್ನಾಟಕದ ಯಾವ ಜಿಲ್ಲೆಯನ್ನು ಆರೆಂಜ್ ಕೌಂಟಿ ಅನ್ನುವರು? ಕೊಡಗು. ಓಕೆ, ರಾಜಸ್ಥಾನದಲ್ಲಿ ಮಳೆ ನೀರಿನ ಸಂಗ್ರಹ ವಿಧಾನವನ್ನು ಏನೆಂದು ಕರೆಯುವರು? ಜೋಹಾದ್. ಕರ್ನಾಟಕದಲ್ಲಿ ಯಾವ ಮಳೆಯನ್ನು ಕಾಫಿ ಬ್ಲಾಸಮ್ ಮತ್ತು ಮ್ಯಾಂಗ್ರೋ ಶವರ್ಸ್ ಎನ್ನುವರು? ಯಾವುದಂತಾರಪ್ಪ? ಮಾನ್ಸೂನ್ ಪೂರ್ವ ಮಳೆ ಬರ್ತದಲ್ಲ, ಮಾನ್ಸೂನ್ ಪೂರ್ವ ಮಳೆ ಅಂದರೆ ಯಾವುದು? ಅಂದರೆ ಜೂನ್ಗಿಂತ ಮುಂಚೆ, ಈ ಏಪ್ರಿಲ್ ಲಾಸ್ಟ್ ಅಥವಾ ಮೇದಲ್ಲಿ ಇದೇನು ಬರ್ತದಲ್ಲ ಮಳೆ, ಸೊ ಇದಕ್ಕೆ ಮಾನ್ಸೂನ್ ಪೂರ್ವ ಮಳೆ ಅಥವಾ ಮಾವಿನ ಕೊಯ್ಲು ಅಂತ ಅಂತಾರೆ. ಕಾಫಿಗಳ ಒಂದು ಬ್ಲಾಸಮ್ ಅಂದರೆ ಕಾಫಿಗಳು ಹೂ ಬಿಡ್ತಾವೆ. ಓಕೆ, ನೆಕ್ಸ್ಟ್ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಭಾಗೀರಥಿ ತೇರಿ ಕರೆಕ್ಟ್ ಪೇರಿದೆ. ತಾಮ್ರಪರ್ಣಿ ಪಾಪನಾಶಂ ಇದು ಇಲ್ಲ, ಇದು ರಾಂಗು. ಗೋದಾವರಿ ಸರ್ದಾರ್ ಸರೋವರ ಇದು ಕರೆಕ್ಟ್ ಇದೆ. ಹತ್ನಿ ಶೇರ್ ಚಂದ್ರಶೇಖರ್ ಆಜಾದ್ ಸಾಗರ ಅದು ಕರೆಕ್ಟ್ ಇದೆ. ಅಂದರೆ ಇಲ್ಲಿ ಮೇಲಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೇಲಿನ ಜೋಡಿಗಳಲ್ಲಿ ACD ಮಾತ್ರ ಕರೆಕ್ಟ್ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಈ ಕೆಳಗಿನ ಚಿತ್ರದಲ್ಲೇ ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ, ಇಲ್ಲೇನು ಬರ್ತದ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ 1 - 0 ಇಲ್ಲಿ 1 ಬರುತ್ತೆ. 2 - 1 ಇಲ್ಲಿ 1 ಬರುತ್ತೆ. ಈ 2 - 0 ಇದೇನು ಸ್ವಲ್ಪ ಇದೇನು ತಿಳ್ಕೊಬೇಡಿ, ಇದು 2 ಅಂತ ತಿಳ್ಕೊಳ್ಳಿ. ಇಲ್ಲಿ 4 - ಅದಕ್ಕೆ ಇಲ್ಲಿ 1 ಇಟ್ಟಿದ್ದಾರೆ. ಈ 1 4 - 3 1 2 3 - 2 1 ಇಲ್ಲಿ 2 ಬರುತ್ತೆ, ಅದಕ್ಕೆ ಇಲ್ಲಿ 1 ಇಟ್ಟಿದ್ದಾರೆ. 6 - 5 1 5 - 4 1. ಸೊ ಇಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಕರ್ನಾಟಕ ಸರ್ಕಾರವು 2021ರಲ್ಲಿ ವನಭೂಮಿ ವ್ಯವಸಾಯ ಅಭಿವೃದ್ಧಿಗಾಗಿ ಪ್ರಾರಂಭಿಸಿದ ಯೋಜನೆ? ಕೃಷಿ ಭಾಗ್ಯ. 2020ರ ಮಾಹಿತಿ ಅನ್ವಯ ಕರ್ನಾಟಕದ ಪೈಕಿ ಅಂದರೆ 31 ಕೃಷಿ ಬೆಳೆಗಳಿಗೆ ಭೌಗೋಳಿಕ ಗುರುತನ್ನು ನೀಡಲಾಗಿದೆ. ಅವುಗಳಲ್ಲಿ ಈ ಕೆಳಗಿನ ಯಾವುದಕ್ಕೆ ಅದು ಅನ್ವಯಿಸುವುದಿಲ್ಲ? ನಂಜನಗೂಡು ರಸಬಾಳೆ ಇದೆ, ಕೊಡಗಿನ ಕಿತ್ತಳೆ ಇದೆ, ರಾಮನಗರದ ರಾಗಿ ಇಲ್ಲ, ಮೈಸೂರಿನ ವೀಳ್ಯದೆಲೆ ಇದೆ. ಇದು ಆಪ್ಷನ್ 3. ಭಾರತದ ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31. SHGಗಳಿಗಾಗಿ ಜೀವನಾಧಾರ ಹಾಗೂ ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮವನ್ನು ಈ ಕೆಳಗಿನ ಯಾವುದು ಪ್ರಾರಂಭಿಸಿತು? ನಬಾರ್ಡ್. ಕರ್ನಾಟಕದಲ್ಲಿ ಅತಿ ಕಡಿಮೆ ನಗರೀಕರಣಗೊಂಡಿರುವ ಜಿಲ್ಲೆ ಯಾವುದು? ಕಡಿಮೆ, ಕೊಡಗು. ಸಹಕಾರಿ ವಲಯದಲ್ಲಿ ಪ್ಯಾಕ್ಸ್ ಎಂದರೇನು? ಪ್ರೈಮರಿ ಅಗ್ರಿಕಲ್ಚರಲ್
ಕ್ರೆಡಿಟ್ ಸೊಸೈಟೀಸ್. ಆಪ್ಷನ್ 3 ಕರೆಕ್ಟ್. ಒಬ್ಬ ಮನುಷ್ಯನು 180 ಮೀಟರ್ ಪಶ್ಚಿಮಕ್ಕೆ ನಡೆದು 180 ಈ ಕಡೆ ಪಶ್ಚಿಮಕ್ಕೆ ಹೋಗ್ತಾನೆ. ಅಲ್ಲಿಂದ 60 ಮೀಟರ್ ಉತ್ತರಕ್ಕೆ ಬಂದು 60 ಮೀಟರ್ ಉತ್ತರ, ಅಲ್ಲಿಂದ 100 ಮೀಟರ್ ಪೂರ್ವಕ್ಕೆ ಬಂದು 100 ಮೀಟರ್ ಪೂರ್ವಕ್ಕೆ ಬರ್ತಾನೆ. ಹಾಗಾದರೆ ಅವನು ಪ್ರಾರಂಭದಿಂದ ಎಷ್ಟು ದೂರದಲ್ಲಿದ್ದಾನೆ ನೋಡಿ. ಇಲ್ಲಿ 100 ಮೀಟರ್ ಇದ್ದಾನೆ. ಇದು 100 ಮೀಟರ್ ಅಂದರೆ ಇಲ್ಲಿ 80 ಮೀಟರ್. ಸೊ ಈಗ ಇಷ್ಟಿದು ಮಾಡಿದ್ರಂದರೆ ಇದು 80 ಮೀಟರ್ ಅಂದರೆ ಇಲ್ಲಿ ಪೈಥಾಗೋರಸ್ ಪ್ರಮೇಯ. ಇದು 60 ಇದ್ದರೆ ಇದು 60 ಆಗುತ್ತೆ. ಅಂದರೆ 80 ಸ್ಕ್ವೇರ್ ಪ್ಲಸ್ 60 ಸ್ಕ್ವೇರ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಬರ್ತದೆ. ಎಷ್ಟು 6400 3600 ಅಂದರೆ 10,000 ಬರುತ್ತೆ. 10,000 ಅಂದ್ರೆ ಎಷ್ಟಪ್ಪ 100 ಮೀಟರ್. 100 ಮೀಟರ್ ದೂರದಲ್ಲಿದ್ದಾನೆ. ಓಕೆ. 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಸಿ ನಾರಾಯಣ ಸ್ವಾಮಿ. ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆಯು 2023ರಲ್ಲಿ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ 5 ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ಸೂಚಿಸುತ್ತದೆ? ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಅನ್ನಭಾಗ್ಯ. ನೆಕ್ಸ್ಟ್ ನೋಡಿಲ್ಲ. GST ಭಾರತ ಸರಕು ಮತ್ತು ಸೇವಾ ತೆರಿಗೆ ಯಾವಾಗ ಜಾರಿಗೆ ಬಂತು? ಜುಲೈ 2017. CBDCಯನ್ನು ವಿಸ್ತರಿಸಿ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಹಣದುಬ್ಬರಕ್ಕೆ ಕಾರಣ ಹಣದ ಬೇಡಿಕೆಯಲ್ಲಿ ಹೆಚ್ಚಳ. ಈ ಕರ್ನಾಟಕದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಯಾವುದು ಕೊಟ್ಟಿದೆ? ಅಂದರೆ ಯಾವ ಜಿಲ್ಲೆ ಆಂತರಿಕ ಉತ್ಪನ್ನ ಅತಿ ಹೆಚ್ಚು ಮಾಡಿದ್ದು ಯಾವುದಪ್ಪ ಅಂದರೆ ಬೆಂಗಳೂರು ನಗರ. ಓಕೆ, ಇಡೀ ಕರ್ನಾಟಕದಲ್ಲಿ ಅದೇ ಹೆಚ್ಚು. ಸೇಬಿಯನ್ನು ವಿಸ್ತರಿಸಿ. ಸೇಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಆಪ್ಷನ್ 1 ಇಸ್ ರೈಟ್. ಕರ್ನಾಟಕ ಸರ್ಕಾರ ತನ್ನ ಮಾನವಾಭಿವೃದ್ಧಿ ವರದಿಯನ್ನು ಯಾವಾಗ ಪ್ರಕಟಿಸಿತು ಮೊಟ್ಟ ಮೊದಲು? 1999. ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿತೀಯ ವಲಯಕ್ಕೆ ಸೇರುವುದಿಲ್ಲ? ಯಾವುದು? ಗಣಿಗಾರಿಕೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಟೆನ್ನಿಸ್ನಲ್ಲಿ ಹಾಲ್ ಆಫ್ ಫೇಮ್ಗೆ ನಾಮನಿರ್ದೇಶನಗೊಂಡ ಏಷ್ಯಾದ ಮೊದಲ ವ್ಯಕ್ತಿ? ಲಿಯಾಂಡರ್ ಪೇಸ್. ದ ಇಂಡಿಯಾ ವೇ ಗ್ರಂಥದ ಲೇಖಕರು? ಈಗಿನ ಫಾರಿನ್ ಮಿನಿಸ್ಟರ್ ಎಸ್ ಜಯಶಂಕರ್. ಸ್ನ್ಯಾಚ್ ಆ್ಯಂಡ್ ಕ್ಲೀನ್ ಹಾಗೂ ಜರ್ಕ್ ಪದಗಳನ್ನು ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬಳಸಲಾಗ್ತದೆ? ಭಾರ ಎತ್ತುವಿಕೆ, ವೇಟ್ ಲಿಫ್ಟಿಂಗ್. ಕೌಟುಂಬಿಕ ಹಾಕಿ ಪಂದ್ಯಾವಳಿಗೆ ಪ್ರಸಿದ್ಧವಾದ ಜಿಲ್ಲೆ? ಕೊಡಗು. ಈ 2023-24 ರಣಜಿ ಟ್ರೋಫಿ ವಿಜೇತ ಯಾರು? ಮುಂಬೈ. ಈ 2022 ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಪ್ಯಾರಾಲಿಂಪಿಕ್ ಸ್ಪರ್ಧಾಳುಗಳು ಈ ಯಾವ ವಿಭಾಗದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದಿರ್ತಾರೆ? ಅಥ್ಲೆಟಿಕ್ಸ್. 2023 ಸಾಲಿನ ಕ್ರಿಕೆಟ್ ಕ್ಷೇತ್ರದಲ್ಲಿ ಅರ್ಜುನ್ ಪ್ರಶಸ್ತಿಯನ್ನು ಪಡೆದವರು ಯಾರು? ಮೊಹಮ್ಮದ್ ಶಮಿ. ಇಲ್ಲೇ ಎವರೆಸ್ಟ್ ಮ್ಯಾನ್ ಎಂದು ಹೆಸರಾಗಿರುವ ಕಮೀರಿಟಾ ಶೆರ್ಪಾ ಅವರು 26ನೇ ಬಾರಿಗೆ ಮೌಂಟ್ ಎವರೆಸ್ಟ್ ಏರುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದವರು. ಆದರೆ ಇವರು ಯಾವ ರಾಷ್ಟ್ರದವರು? ನೇಪಾಳದವರು. 2023 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರು? ಅಲ್ಲು ಅರ್ಜುನ್. ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮವು ಇವರ ಕಲ್ಯಾಣಕ್ಕೆ ಸಂಬಂಧಿಸಿದೆ. ಅಲ್ಪಸಂಖ್ಯಾತರು. ಈ ಕೆಳಗಿನ ಯಾವ ಬುಡಕಟ್ಟು ಕರ್ನಾಟಕದಲ್ಲಿ ಕಂಡುಬರುವುದಿಲ್ಲ? ನಾಗ, ಹಕ್ಕಿ ಪಿಕ್ಕಿ, ಸಿದ್ದಿ, ಸೋಲಿಗ ಎಲ್ಲ ಬರ್ತವೆ. ಜಗತ್ತಿನ ಅತಿ ದೊಡ್ಡ MG ನರೇಗಾ ಉದ್ಯೋಗ ಖಾತ್ರಿ ಕಾರ್ಯಕ್ರಮ, ಈ ಒಂದು ಯೋಜನೆಯು ಯಾವಾಗ ಅನುಷ್ಠಾನಗೊಂಡಿತ್ತು? ಈ ಒಂದು MG ನರೇಗಾ ಇದು 2006ನಲ್ಲಿ ಏನಾಯ್ತಪ್ಪ ಅನುಷ್ಠಾನಗೊಂಡಿತ್ತು. ಮನುಷ್ಯನು ತನ್ನ ಭಾವನೆಗಳನ್ನು ಮುಖ್ಯವಾಗಿ ಇವುಗಳಲ್ಲಿ ಯಾವುದರ ಮೂಲಕ ವ್ಯಕ್ತಪಡಿಸುತ್ತಾನೆ? ಅಂಗಿಕ ಭಾಷೆ ಅಥವಾ ಮುಖಭಾವ?
ಭಾರತದಲ್ಲಿ ಸಂವಿಧಾನದ ಎಷ್ಟನೇ ತಿದ್ದುಪಡಿಯ ಮೂಲಕ 3 ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ಬಂದಿದ್ದವು? 73rd ತಿದ್ದುಪಡಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಚಿಪ್ಕೋ ಚಳುವಳಿ ನಡೆಯಿತು? ಆ್ಯಕ್ಚುಲಿ ಚಿಪ್ಕೋ ಚಳುವಳಿ ನಡೆದಿದ್ದು ಉತ್ತರಾಖಂಡದಲ್ಲಿ. ಉತ್ತರಾಖಂಡ. ಆದರೆ ಅವಾಗ ಇದು ಉತ್ತರ ಪ್ರದೇಶ ಅಂದರೆ ಡಿವೈಡ್ ಆಗಿದ್ದಿಲ್ಲ. ಓಕೆ, ಕೊಟ್ಟಿರೋ ಆಪ್ಷನ್ಗಳಲ್ಲಿ ಉತ್ತರ ಪ್ರದೇಶನೇ ಬರುತ್ತೆ. ಓಕೆ, ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನಿಜವಾದ ಅಭಿವೃದ್ಧಿ ಎಂದು ಹೇಳಿದವರು ಯಾರು? ದ ಒನ್ ಆ್ಯಂಡ್ ಓನ್ಲಿ ಮಹಾತ್ಮ ಗಾಂಧೀಜಿ. ಈ ಕೆಳಗಿನವುಗಳಲ್ಲಿ ಯಾವುದು ಹೆಣ್ಣು ಮಕ್ಕಳ ಒಂದು ಶಿಕ್ಷಣವನ್ನು ಸುಧಾರಿಸುವ ಯೋಜನೆ ಅಲ್ಲ? ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನಾ. ಜಾಗತಿಕ ಹಸಿವು ಸೂಚ್ಯಂಕ 2023 ಇಲ್ಲಿ ಭಾರತದ ಸ್ಥಾನ ಎಷ್ಟು? 111. ಸರ್ವೋಚ್ಚ ನ್ಯಾಯಾಲಯದ ಈ ಕೆಳಗಿನ ಯಾವ ಪ್ರಕರಣವನ್ನು ಮಂಡಲ್ ಪ್ರಕರಣ ಎಂದು ಕರೆಯಲಾಗಿದೆ? ಇಂದಿರಾ ಸಾಹ್ನಿ ಪ್ರಕರಣ. ಭಾರತ ಸಂವಿಧಾನದ 4A ನಲ್ಲಿರುವ ಒಟ್ಟು ವಿಧಿಗಳ ಸಂಖ್ಯೆ? 4A ನಲ್ಲಿ ಒಟ್ಟು 6 ವಿಧಿಗಳಿದ್ದಾವೆ. ಅಂದರೆ 4A ಅಂದರೆ ಏನು ಬರ್ತಲ್ಲಿ? 4 ಇರೋದು ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ನಿರ್ದೇಶಕ ತತ್ವಗಳು. ಓಕೆ, 4A ಅಂತ ಏನಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿವಿಪ್ಯಾಟ್ ವಿಸ್ತೃತ ರೂಪ: ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್. ನಿರ್ದೇಶಕ ತತ್ವಗಳು ಈ ಕೆಳಕಂಡ ಯಾವ ಸರ್ಕಾರಗಳಿಗೆ ನಿರ್ದೇಶನವಾಗಿವೆ? ಇವು ಎಲ್ಲ ಸರ್ಕಾರಗಳಿಗೆ. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ ಆಸ್ತಿ ಹಕ್ಕು ಇದೊಂದು ಕಾನೂನುಬದ್ಧ ಹಕ್ಕು. ಕಲ್ಯಾಣ ರಾಜ್ಯದ ಆದರ್ಶವನ್ನು ಭಾರತ ಸಂವಿಧಾನದ ಈ ಭಾಗದಲ್ಲಿ ಅಳವಡಿಸಲಾಗಿದೆ. ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಓಕೆ, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರು? ಫಜಲ್ ಅಲಿ ಆಯೋಗ, 1955. 74ನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾದ ಭಾಗ ಯಾವುದು? 9A ಭಾಗ. 2024-25 ಪ್ರಕಾರ ಕರ್ನಾಟಕ ಬಜೆಟ್ನಲ್ಲಿ ಜಾರಿಗೆ ತಂದ ಅನ್ನ ಸುವಿಧಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಒಂದು ಹೇಳಿಕೆ ಸರಿಯಾಗಿದೆ? ಆಪ್ಷನ್ 1. ಹಿರಿಯ ನಾಗರಿಕರಿಗೆ ಮನೆ ಬಾಗಿಲಿಗೆ ಉಚಿತವಾಗಿ ಆಹಾರ ವಸ್ತುಗಳನ್ನು ಪೂರೈಸುವ ಮನೆ ವಿತರಣೆ ಅಪ್ಲಿಕೇಶನ್. ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿ ನೀಡಲಾಗಿದೆ? ಅಂದರೆ EWS, ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ 1 or 3. ಭಾರತ ಒಕ್ಕೂಟವು ಯಾವ ರಾಷ್ಟ್ರದ ಮಾದರಿಯನ್ನು ಆಧರಿಸಿದೆ? ಒಕ್ಕೂಟ ಅಂದರೆ ಇದು ಯೂನಿಯನ್ ಅಂತ ಬರುತ್ತೆ. ಓಕೆ, ಇದು ಕೆನಡಾ. ಭಾರತ ಸಂವಿಧಾನದ ಯಾವ ವಿಧಿಯು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ? 360ನೇ ವಿಧಿ. ಭಾರತ ಸಂವಿಧಾನದ ಯಾವ ವಿಧಿ ರಾಜ್ಯಪಾಲರ ಹುದ್ದೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ? ರಾಜ್ಯಪಾಲರಿಗೆ 154. ರಾಜ್ಯ ಮಂತ್ರಿಮಂಡಲದಲ್ಲಿ ಇರಬಹುದಾದ ಮಂತ್ರಿಗಳ ಗರಿಷ್ಠ ಮಂತ್ರಿಗಳ ಸಂಖ್ಯೆ ಎಷ್ಟಪ್ಪ? ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ 15% ಮೀರುವಂತಿಲ್ಲ. ಓಕೆ, ಭಾರತ ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸಬಹುದು? ರಾಜ್ಯಪಾಲರು 213 ವಿಧಿ, 213ನೇ ವಿಧಿ. ಖಿಲಾಫತ್ ಸಮಿತಿ ಯಾವಾಗ ಅಸಹಕಾರ ಚಳವಳಿಯನ್ನು ಆರಂಭಿಸಿತು? 31 ಆಗಸ್ಟ್ 1920. 1916ರಲ್ಲಿ ಲಕ್ನೋ ಒಪ್ಪಂದ ಯಾರ ಮಧ್ಯೆ ಏರ್ಪಟ್ಟಿತ್ತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್. ಅಂದರೆ ಪೈಲ ಎರಡೂ ಏನಾಗಿದ್ದು ಬೇರೆ ಬೇರೆ ಇದ್ದು. ಇಲ್ಲಿ ಈ ಒಂದು ಲಕ್ನೋ ಒಪ್ಪಂದದ ಮುಖಾಂತರ ಎರಡು ಒಂದಾಗ್ತವ. ಮೊಘಲರ ಕಾಲದ ಆಡಳಿತ ಭಾಷೆ ಯಾವುದು? ಪರ್ಷಿಯನ್. ಇಲ್ಲಿ ಈ ಕೆಳಕಂಡವುಗಳಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದ
ಚಿನ್ನದ ನಾಣ್ಯ ಯಾವುದು? ವರಾಹ. ಓಕೆ, ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜವಂಶಗಳ ರಾಜರು ತಮ್ಮನ್ನು ದೇವಪುತ್ರರೆಂದು ಕರೆದುಕೊಳ್ಳುತ್ತಿದ್ದರು? ದೇವಪುತ್ರ ಅಂತ ಯಾರಪ್ಪ? ಕುಶಾನರು. ಹಾಲ ಬರೆದಿರುವ ಗಾಥಾ ಸಪ್ತಶತಿ ಕೃತಿ ಯಾವ ಭಾಷೆಯಲ್ಲಿದೆ? ಇದು ಪ್ರಾಕೃತ. ವಜ್ರಯಾನ ಪಂಥವು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ? ಬೌದ್ಧ ಧರ್ಮ. ತಾನ್ಸೇನನ ಸಮಾಧಿ ಇರುವ ಸ್ಥಳ ಯಾವುದು? ಗ್ವಾಲಿಯರ್. ಖಜುರಾಹೋದ ಲಕ್ಷ್ಮಣ ದೇವಾಲಯವನ್ನು ಯಾವ ದೇವರಿಗಾಗಿ ನಿರ್ಮಿಸಲಾಗಿದೆ? ಇದು ವಿಷ್ಣು. ಫತ್ವಾ ಇ ಜಹಂದರಿ ಕೃತಿ ರಚಿಸಿದವರು ಯಾರು? ಜಯವುದ್ದೀನ್ ಬರಾನಿ. ಯಾವ ಕವಿಯನ್ನು ಕುಮಾರ ವಾಲ್ಮೀಕಿ ಎಂದು ಕರೆಯಲಾಗುತ್ತಿತ್ತು? ನರಹರಿ. ಓಕೆ, ಸೊ ಫ್ರೆಂಡ್ಸ್, ಇಲ್ಲಿ ಹೇಳಿರುವ ಎಲ್ಲ ಕೀ ಉತ್ತರಗಳು ಮೋಸ್ಟ್ ಎಕ್ಸ್ಪೆಕ್ಟೆಡು. ಸೊ ಬೈ ಮಿಸ್ಟೇಕ್ನಿಂದ ಯಾವುದಾದ್ರೂ ಒಂದು ಕಣ್ತಪ್ಪಿನಿಂದಾಗಿ ಯಾವುದಾದ್ರೂ ಒಂದು ಕ್ವಶನಿಗೆ ಆನ್ಸರು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವು ಅಂತಿಮ ಕೀ ಉತ್ತರಗಳಾಗಿರುವುದೆಲ್ಲ ಆಫಿಷಿಯಲಾಗಿ ಏನು ಬಿಡ್ತಾರಲ್ಲ ಅವೇ ಅಂತಿಮ. ಓಕೆ, ಮುಂದಿನ ಒಂದು ಸೆಷನಲ್ಲಿ ಪತ್ರಿಕೆ 2 ಈ ಒಂದು ಎಕ್ಸಾಮಿನ ಒಂದು ಕೀ ಉತ್ತರಗಳನ್ನು ನೋಡೋಣ. ಅಲ್ಲಿಯವರೆಗೆ ನಮಸ್ಕಾರ.